ಕೆಐಎಎಲ್ ಏರ್ಪೋರ್ಟ್ನಲ್ಲಿ ಟ್ರಾಲಿಯನ್ನ ಕಂಡು ಪ್ರಯಾಣಿಕ ಕಂಗಾಲಾಗ್ಬಿಟ್ಟಿದ್ದಾರೆ. ಏರ್ಪೋರ್ಟ್ನಿಂದ ಈ ಹೊರ ಬರ್ತಿದ್ದಂತ ಪ್ರಯಾಣಿಕನ ಕೈಯಲ್ಲಿ ಒಂದು ಟ್ರಾಲಿ ಇರುತ್ತೆ. ಚಿನ್ನ ಸ್ಮಗ್ಲರ್ಸ್ಗೆ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ತಗ್ಲಾಕೊಳ್ಳುವಂತ ಭಯ ನೋಡಿ. ಏರ್ಪೋರ್ಟ್ನಲ್ಲಿ ಹೊರಬರ್ತಿದ್ದ ಪ್ರಯಾಣಿಕನ ಟ್ರಾಲಿಯಲ್ಲಿ ಚಿನ್ನ, ಸ್ಮಗ್ಲರ್ಸ್ಗೆ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ತಗಲಾಕೊಳ್ಳುವಂತ ಭಯದಿಂದ ಬೇರೆಯವರ ಟ್ರಾಲಿಗೆ ಚಿನ್ನವನ್ನ ಹಾಕಿದಾನೆ ಈ ಭೂಪ. ದುಬೈನಿಂದ ಬಂದಿದ್ದಂತಹ ಈ ಕೋ ಪ್ಯಾಸೆಂಜರ್ ಟ್ರಾಲಿಗೆ ಚಿನ್ನವನ್ನ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಬರೋಬ್ಬರಿ 3.5 ಕೆಜಿ ಚಿನ್ನದ ಈ ಬಿಸ್ಕೆಟ್ಗಳಿತ್ತು ಆ ಬ್ಯಾಗ್ನಲ್ಲಿ. ಟ್ರಾಲಿ ತಳ್ಕೊಂಡು ಚೆಕ್ಕಿಂಗಿಗೆ ಆ ಕಡೆ ಬರುವಂತ ಸಂದರ್ಭದಲ್ಲಿ ಬ್ಯಾಗ್ನಿಂದ ಹೊರಬಿದ್ದಿದೆ ಚಿನ್ನ. ತನ್ನ ಟ್ರಾಲಿಯಲ್ಲಿ ಚಿನ್ನದ ಬ್ಯಾಗ್ ಕಂಡು ಕಂಗಾಲಾಗಿದ್ದಾನೆ ಇನ್ನೋರ್ವ ಪ್ರಯಾಣಿಕ. ಪಾಪ ಆತನಿಗೆ ಗೊತ್ತಿಲ್ಲ. ಕೂಡಲೇ ಚಿನ್ನದ ಬ್ಯಾಗ್ ಸಮೇತ ಏರ್ಪೋರ್ಟ್ ಭದ್ರತಾ ಪಡೆಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಪರಿಶೀಲನೆಯ ವೇಳೆ ಕೋಟಿ ಕೋಟಿ ಬೆಲೆ ಬಾಳುವಂತ ಈ ಚಿನ್ನ ಎಲ್ಲವೂ ಕೂಡ ಪತ್ತೆಯಾಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇದೇ ನೋಡಿ ಚಿನ್ನದ ಬಿಸ್ಕೆಟ್ಗಳು. ಚಿನ್ನದ ಬಿಸ್ಕೆಟ್ ಅನ್ನೋಕ್ಕೂ ಗೊತ್ತಾಗುತ್ತೆ ರನ್ಯಾರಾವ್ ಪ್ರಕರಣ. ಸದ್ಯ ಇದೇ ರೀತಿಯಾಗಿ ದುಬೈನಿಂದ ಬರ್ತಾ ಇದ್ವಿ ಸಂದರ್ಭದಲ್ಲಿ ಒಬ್ಬ ಸ್ಮಗ್ಲರ್ 3.5 ಕೆಜಿ ಚಿನ್ನದ ಬಿಸ್ಕೆಟ್ಗಳನ್ನ ಇರ್ತಿರ್ತಾನೆ. ಆ ಸಂದರ್ಭದಲ್ಲಿ ಕೋ ಪ್ಯಾಸೆಂಜರ್ ಮತ್ತೋರು ಇರ್ತಾರೆ, ಮುಂದೆ ಅಧಿಕಾರಿಗಳಿರ್ತಾರಂತೆ, ಕಸ್ಟಮ್ಸ್ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಎಲ್ಲಿ ತಗ್ಲಾಕೊಂಡ್ಬಿಡ್ತೀನಿ ಅನ್ನೋದಾಗಿ ಏರ್ಪೋರ್ಟ್ ನಲ್ಲೇ ಇದ್ದಂತಹ ಕೋ ಪ್ಯಾಸೆಂಜರ್ ಬ್ಯಾಗ್ಗೆ ಇದನ್ನ ಹಾಕಿರ್ತಾನೆ. ಆ ಸಂದರ್ಭದಲ್ಲಿ ಪಾಪ ಕೋ ಪ್ಯಾಸೆಂಜರ್ ಏನು ಗೊತ್ತಿಲ್ಲ. ಯಾವಾಗ ಈ ಚಿನ್ನದ ಬಿಸ್ಕೆಟ್ಗಳು ಗೊತ್ತಾಗುತ್ತೆ ತಕ್ಷಣವೇ ಅಲ್ಲಿದ್ದಂತ ಭದ್ರತಾ ಪಡೆಗೆ ಮಾಹಿತಿಯನ್ನ ಕೊಡ್ತಾನೆ. ಆಗ ಪರಿಶೀಲನೆ ಮಾಡಿದಂತ ಹೊತ್ತಿನಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತ 3.5 ಕೆಜಿ ಚಿನ್ನ ಪತ್ತೆಯಾಗುತ್ತೆ. ಇದಾದ ಮೇಲೆ ಮಾಹಿತಿಯನ್ನ ಪಡೆದು ಸಿಸಿಟಿವಿ ಪರಿಶೀಲನೆ ಮಾಡ್ತಾರೆ ಕಸ್ಟಮ್ಸ್ ಅಧಿಕಾರಿಗಳು. ಮೇಲ್ನೋಟಕ್ಕೆ ದುಬೈನಿಂದ ಬಂದಿದ್ದ ವ್ಯಕ್ತಿಯೇ ಚಿನ್ನವನ್ನ ಬಿಟ್ಟು ಎಸ್ಕೇಪ್ ಆಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಕೋ ಪ್ಯಾಸೆಂಜರ್ ಈ ರೀತಿಯಾಗಿ ಮಾಡಿರೋದು ಚೆಕ್ ಮಾಡ್ತಾರೆ ಸಿಸಿಟಿವಿ ಕ್ಯಾಮೆರಾಗಳನ್ನ. ಆ ಹೊತ್ತಿನಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಈ ನಿಟ್ಟಿನಲ್ಲಿ ಆತ ಏನು ಎಷ್ಟು ಸಲ ಓಡೋಗಿದ್ದ ಎಲ್ಲವೂ ಕೂಡ ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು.